ನಿಮಗೆ ಯಾವ ಕಾಲ್ ಬಂದ್ರು ನೀವೇ ಕಾಲ್ ಮಾಡಿದ್ರು ಸ್ಪೀಕರ್ ಆನ್ ಮಾಡೇ ಮಾತಾಡಬೇಕು. ಆಯ್ತು. ಹೌದು ಅತ್ತೆ, ಇದನ್ನೆಲ್ಲ ಯಾರಿಗೂ ಹೇಳ್ಬೇಡ ಅಂತ ಧಮಕಿ ಹಾಕಿದ್ಲು. ಆದ್ರೆ ನಾನು ಬಿಡ್ಲಿಲ್ಲ. ಬಂದವಳೆ ಮೀರಾ ಕಾಣಿಸಿದ್ಲು. ಅವಳಿಗೆ ಹೇಳೋಣ ಅಂತ ಹೋದೆ, ಮಾತೆ ಬರ್ಲಿಲ್ಲ ಅತ್ತೆ. ಅಯ್ಯೋ ದೇವ್ರೆ, ನನ್ ಕೈಲಿ ನಂಬಕ್ಕೆ ಆಗ್ತಿಲ್ವಲ್ಲ. ಅಷ್ಟೇ ಅಲ್ಲ ಚಿಕ್ಕಿ, ನಡೆದಿರೋದೆಲ್ಲ ಬರತ್ ತೋರ್ಸೋಣ ಅಂತ ನಾನು ಬಂದೆ. ಅವತ್ತು ಇವಳನ್ನ ತಳ್ಳಿ ಬೀಳಿಸ್ಬಿಟ್ಲು. ಸೇವಂತಿ ಅಕ್ಕನ ಇವಳು ಟಾರ್ಗೆಟ್ ಮಾಡ್ತಿದ್ದಾಳೆ ಅಂತ ನನಗೆ ಅನ್ನಿಸ್ತಿದೆ. ಯಾವಾಗ್ಲೂ ಅವಳು ಹಿಂದೆ ಹಿಂದೆ ಸುತ್ತಾಡ್ತಾ ಇರ್ತಾಳೆ. ನಾನು ಹೇಳಿಲ್ವಾ ಮೀರಾ, ಅವತ್ತೇ ಪೂಜಾ ಏನೋ ನೋಡಿದಾಳೆ, ಅದಕ್ಕೆ ಇವಳಿಗೆ ಯಾರೋ ಏನೋ ಮಾಡಿದ್ದಾರೆ ಅಂತ. ಅಯ್ಯೋ ಭಗವಂತ, ಯಾವ ಗುತ್ತದಲ್ಲಿ ಯಾವ ಹಾವಿರುತ್ತೋ ಯಾರಿಗ್ ಗೊತ್ತು. ಆದ್ರೆ ನಾವು ಮಾಯಮ್ಮನ್ ರೂಮ್ ಚೆಕ್ ಮಾಡಿದಾಗ ಅಲ್ಲೇನೂ ಇರ್ಲಿಲ್ಲ. ಅದ್ ಹೇಗೆ? ಅಯ್ಯೋ ದೊಡ್ಡ ಮಾಯಾವಿ, ನಿಮ್ ಕಣ್ಣಿಗೇನು ಕಾಣಿಸಿರೋ ತರ ಅವಳು ಮಾಯ ಮಾಡಿರ್ತಾಳೆ. ನಮ್ಮನೇಲಿ ಇದ್ದು ನಮ್ಗೆಲ್ಲ ಮಂಗ್ ಕುದಿ ಹಚ್ಚಿದಾಳೆ. ಮೊದಲು ಅವಳ ಮನೆಯಿಂದ ಆಚೆ ಹಾಕ್ಬೇಕು. ಕರ್ಣ, ಮಾಯಮ್ಮ ಕಾಣಿಸ್ತಿಲ್ವಲ್ಲೋ. ಅವಳ ರೂಮ್ಗೆ ಹೋಗಿ ಮನೆಯವ್ರ ಮೇಲೆ ವಾಮಾಚಾರ ಮಾಡೋದಕ್ಕೆ ಶುರು ಮಾಡಿರ್ತಾಳೆ. ಆ ಕೆಲಸ ನಾವು ಯಾವುದೇ ಕಾರಣಕ್ಕೂ ಮಾಡಕ್ ಬಿಡಬಾರ್ದು. ನಡಿ. ಕೃಷ್ಣ. ಅರ್ಜುನ್ ಸರ್, ನೀವೇನಿಲ್ಲಿ? ನಾನು ಹೇಗೆ ಇಲ್ಲಿಗೆ ಬಂದೆ? ಜೆಪಿ ಸರ್ ಮತ್ತೆ ಕರ್ಣ ಸರ್ ಇಲ್ಲಿ. ಸಮಾಧಾನ ಸಮಾಧಾನ, ಎಲ್ಲ ಹೇಳ್ತೀನಿ. ಇದೆಲ್ಲ ಆ ಮಾಟಗಾತಿ ಮಾಡಿರೋ ಕುತಂತ್ರ. ಕುತಂತ್ರನ? ಹೌದು, ನಿಮ್ಮನ್ನ ಅವಳು ಮಾಟ ಮಂತ್ರದಿಂದ ಬಂಧಿಸಿದ್ಲು. ಇಷ್ಟು ದಿವಸ ನೀವು ಅವಳ ಕೈ ಕೆಳಗಡೆನೆ ಇದ್ರಿ. ಅವಳು ಹೇಳ್ದಾಗೆಲ್ಲ ಕೇಳ್ತಾ ಇದ್ರಿ, ಅವಳ ಸೇವೆನೆಲ್ಲ ಮಾಡ್ತಾ ಇದ್ರಿ. ಹೌದಾ? ನಾನು ಇಷ್ಟು ದಿನ ಅವಳ ಜೊತೆನೆ ಇದ್ನ. ಆದ್ರೆ ನನ್ಗೆ ಯಾಕೆ ಇದ್ಯಾವುದೋ ಗೊತ್ತಾಗ್ಲಿಲ್ಲ. ಈಗ ಟೈಮ್ ಎಷ್ಟು? ಟೈಮ್ ಎಷ್ಟು ಅಂತ ಅಲ್ಲ, ಡೇಟ್ ಎಷ್ಟು ಅಂತ ಕೇಳಿ. ನಿಮಗೆ ದೊಡ್ಡ ಶಾಕ್ ಕಾದಿದೆ. ಹೌದಾ? ಡೇಟ್ ಎಷ್ಟು? ಮಾರ್ಚ್ 24. ಏನು? ಮಾರ್ಚ್ 24? ಹೌದು. ನಿಮಗೆ ಗೊತ್ತಿಲ್ಲದೆ ನೀವು ಆ ಮಾಟಗಾತಿ ಕೈವಶದಲ್ಲಿದ್ರಿ. ಅಯ್ಯೋ ದೇವ್ರೆ, ಏನಪ್ಪ ಇದು? ನೋಡಿ, ನೀವು ತಲೆ ಕೆಡ್ಸ್ಕೋಬೇಡಿ. ನಿಮ್ಗಿನ್ಮೇಲೆ ಏನೂ ಆಗೋದಿಲ್ಲ. ನಾನು ಈಗಲೇ ನಿಮ್ಮನ್ನ ಇಲ್ಲಿಂದ ಕರ್ಕೊಂಡು ಹೋಗ್ತೀನಿ. ನಮ್ ಕೃಷ್ಣ ಇಲ್ಲಿದ್ದಾನೆ ಅಂತ ಹೇಳಿ. ಕೃಷ್ಣನ? ನನಗೇನ್ ಗೊತ್ತು ಸರ್? ಇದೇನ್ ಜಾನಕಿ ಅವರು ಹೀಗೆ ಹೇಳ್ತಾ ಇದ್ದೀರಾ? ನೀವೇ ತಾನೇ ಅವನು ನೋಡ್ಕೋತಾ ಇರೋದು. ಈಗ ಕೇಳಿದ್ರೆ ಗೊತ್ತಿಲ್ಲ ಅಂತ ಹೇಳ್ತಿದ್ದೀರಲ್ಲ. ಅಯ್ಯೋ ಸರ್, ಅವ್ನು ನನ್ನ ಹತ್ರನೇ ಇದ್ದ. ಆದ್ರೆ ಅವನು ಕಿಡ್ನಾಪ್ ಆಗಿದ್ದ ಅಲ್ವಾ? ಯಾರೋ ಹೆಂಗ್ಸು ಫೋನ್ ಮಾಡಿದ್ದಕ್ಕೆ ನಾನು, ಕರ್ಣ ಸರು, ಜೆಪಿ ಸರು ಎಲ್ಲ ಬಂದಿದ್ದು ಅಲ್ವಾ? ಆಮೇಲೆ ಏನಾಯ್ತೋ ನಂಗೆ ಗೊತ್ತಿಲ್ಲ. ಅಂದ್ರೆ ಇಷ್ಟು ದಿನ ನೀವಿಲ್ಲಿದ್ದು, ಕೃಷ್ಣನ್ಗೆ ನೀವು ಊಟ ಮಾಡಿಸಿದ್ದು, ಜೋಗಳ ಹಾಡಿದ್ದು, ಇದ್ಯಾವುದೂ ನೆನಪಿಲ್ವಾ? ಏನು? ನಾನು ಕೃಷ್ಣನ್ಗೆ ಜೋಗುಳ ಹಾಡದ್ನ, ಊಟ ಮಾಡಿಸದ್ನ? ಏನ್ ಹೇಳ್ತಿದ್ದೀರಾ ಅರ್ಜುನ್ ಸರ್? ಹೌದು, ನೀವು ಕೃಷ್ಣನ್ ಜೊತೆ ಇಲ್ಲೇ ಇದ್ದು ಕೃಷ್ಣನ ನೋಡ್ಕೋಬೇಕು ಅಂತಾನೆ ನಿಮ್ಮನ್ನವಳು ನೇಮಿಸ್ಕೊಂಡಿದ್ದು. ನಿಮ್ ಮೂಲಕ ಅವಳು ಎಲ್ಲ ಕೆಲಸ ಮಾಡಿಸ್ಕೊಂತ ಇದ್ಲು. ಹೌದಾ? ನಿಜನಾ? ನನಗೇನು ಗೊತ್ತಾಗ್ತಿಲ್ಲ ಸರ್. ಬೆಳಗ್ಗೆ ನೀವು ಕೃಷ್ಣನ್ಗೆ ಊಟ ಮಾಡಿಸ್ತಾ ಇದ್ರಿ, ಅವನಿಗೆ ಹಾಡು ಹೇಳಿ ಮಲಗಿಸ್ತಾ ಇದ್ದಿದ್ದನ್ನ ನಾನೇ ಕೇಳಿಸ್ಕೊಂಡಿದ್ದೀನಿ. ಅಯ್ಯೋ ಭಗವಂತ, ಹಾಗಿದ್ರೆ ಕೃಷ್ಣನ್ಗೆ ಏನಾಯ್ತು? ನನ್ ಜೊತೆ ಇದ್ದವನ್ ಎಲ್ಲಿಗೆ ಹೊರಟೋದ? ಬನ್ನಿ ಹುಡ್ಕಣ. ಕೃಷ್ಣ, ಕೃಷ್ಣ! ಇದ್ಯಾವ್ದಿದು ಪುಟ್ಟಗೊಂಬೆ? ಕೃಷ್ಣನ್ ಏನಾದ್ರೂ ಇರಬಹುದಾ? ನನ್ನ ಅನುಮಾನ ನಿಜ ಆಯ್ತು. ಸೇವಂತಿ ಒಳಗಡೆನೇ ಇದ್ದಾಳೆ. ಏ ಸೇವಂತಿ, ಬಾಗಲ್ ತೆಗೆ. ಅಯ್ಯೋ ದೇವ್ರೆ, ಮಾಯಮ್ಮ ಏನಾದ್ರೂ ಬಂದ್ಬಿಟ್ಲಾ? ಬಾಗಲ್ ತೆಗೆ. ಮಾಯಮ್ಮನೆ. ಈಗೇನ್ ಮಾಡ್ಲಿ? ಈಗ್ಲೇ ಇದನ್ನೆಲ್ಲ ಮನೆಯವ್ರಿಗೆ ಹೇಳ್ಬೇಕು. ಇವ್ರನ್ನ ತಳ್ಕೊಂಡಾದ್ರೂ ಸರಿ, ಮನೆಯವ್ರಿಗೆ ಎಲ್ಲ ವಿಷಯನೂ ಹೇಳ್ತೀನಿ.
ಎಷ್ಟು ಧೈರ್ಯ ಇದ್ರೆ ನೀನು ನನ್ನ ರೂಮಿಗೆ ಬಂದಿದ್ಯಾ? ನಿನ್ನನ್ನು ಮಾತ್ರ ನಾನು ಸುಮ್ಮನೆ ಬಿಡೋದಿಲ್ಲ. ಕೃಷ್ಣ, ಅರೆ ಇದೇನಿದು? ಇಲ್ಲಿ ಒಳಗೆ ಬಂದ್ರೆ ಮತ್ತೆ 2 ಡೋರ್ ಇದೆಯಲ್ಲ. ಒಂದು ಕೆಲಸ ಮಾಡಿ, ನಾನು ಅಲ್ಲಿ ಹೋಗಿ ನೋಡ್ತೀನಿ, ನೀವು ಇಲ್ಲೋಗಿ ನೋಡಿ. ಕೃಷ್ಣ 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 ಇದೇನಿದು? ಸುತ್ತಿ ಬಳಸಿ ಎಲ್ಲಿಗೆ ಬಂದ್ವಾ? ಒಳ್ಳೆ ಚಕ್ರ ವ್ಯೂಹದಲ್ಲಿ ಸಿಕ್ಕಾಕೊಂಡಂಗಾಗಿದೆಯಲ್ಲ. ನಮ್ ಕೃಷ್ಣ ಎಲ್ಲಿ ಹೋದ? ಕೃಷ್ಣನ್ನ ಆ ಮಾಟಗಾತಿನಾರು ಕರ್ಕೊಂಡು ಹೋಗಿರ್ಬೋದಾ? ಓ, ನನಗೂ ಏನು ಗೊತ್ತಾಗ್ತಿಲ್ಲ. ಈಗ ಸ್ವಲ್ಪ ಹೊತ್ತಿಗೆ ಮುಂಚೆ ನನ್ನ ಮಗು ನಗ್ತಾ ಇರೋದನ್ನ ನಾನೇ ಕೇಳಿಸ್ಕೊಂಡಿದ್ದೀನಿ. ಆಗ ಮಗು ನಿಮ್ ಜೊತೆನೇ ಇತ್ತು. ಹೌದಾ? ನನಗ್ ನಂಬೋದಕ್ಕೆ ಆಗ್ತಿಲ್ಲ. ನನ್ ಮೇಲೆ ನನಗೆ ಪ್ರಜ್ಞೆ ಇಲ್ದೇ ಇರೋದು ಅಂದ್ರೆ ಏನರ್ಥ? ಅದು ತಿಂಗಳನ್ಗಟ್ಲೆಯಿಂದ. ಅಯ್ಯೋ, ಅವಳೊಂಥರ ವಿಚಿತ್ರ ಮಾಯಾವಿ. ಅವಳ ಕೈಯಲ್ಲಿ ಎಲ್ಲ ಆಗುತ್ತೆ. ಇಷ್ಟೊತ್ತು ನನ್ನ ಕೈ ಕಾಲು ಇಲ್ದಿರೋ ತರ ನಾನು ಬಿದ್ದಿದ್ದೆ ಅಂದ್ರೆ ಅರ್ಥ ಮಾಡ್ಕೊಳ್ಳಿ. ಅವಳಿಂದ ಎಲ್ಲ ಸಾಧ್ಯ. ಈಗ ಏನ್ ಸರ್ ಮಾಡೋದು? ಪೊಲೀಸ್ನವ್ರಿಗೆ ಹೇಳ್ತೀನಿ. ಅವರೇ ಬಂದು ಏನೇನ್ ಸಾಕ್ಷಿ ಸಿಗುತ್ತೋ ನೋಡಿ ಮಗುನ ಹುಡುಕ್ತಾರೆ. ಆದ್ರೆ ನನಗೊಂದು ವಿಷಯ ಅರ್ಥ ಆಗ್ತಿಲ್ಲ. ನೀವು ಪ್ರತಿ ಸರ್ತಿ ಈ ರೂಮಿಂದನೇ ಆಚೆ ಬರ್ತಾ ಇದ್ರಿ, ಮತ್ತೆ ಈ ರೂಮ್ಗೆ ಹೋಗ್ತಾ ಇದ್ರಿ. ನನಗೆಲ್ಲ ಸದ್ದು ಕೇಳಿಸ್ತಾ ಇದ್ದಿದ್ದು ಈ ರೂಮಿಂದಾನೆ. ಆದ್ರೆ ಈಗ ಒಳಗೆ ಹೋಗಿ ನೋಡಿದ್ರೆ ಈ ರೂಮಲ್ಲಿ ಏನೂ ಇಲ್ಲ. ಆದ್ರೆ ನಾವು ಒಳಗೆ ಹೋದ್ರೆ ಬೇರೆ ಎಲ್ಲಿಂದನೂ ಆಚೆ ಬರ್ತಾ ಇದ್ದೀವಿ. ಇನ್ನೊಂದ್ಸಲ ಈ ರೂಮಲ್ಲಿ ಕರೆಕ್ಟಾಗಿ ನೋಡೋಣವಾ? ಹಾ ಸರ್. ಕೃಷ್ಣ 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 ಮನೆಯಲ್ಲಿ ಎಲ್ಲವೂ ನನ್ನ ವಿರುದ್ಧವಾಗಿ ನಡೀತಿರ್ಬೇಕಾದ್ರೆ ನನ್ನ ರೂಮಲ್ಲಿ ನೀನು ಏನೋ ಕಿತಾಪತಿ ಮಾಡ್ತಿದ್ಯಾ ಅನ್ಕೊಂಡೆ.